ಎಲ್ರಿಗೂ ನಮಸ್ಕಾರ. 5 ನಿಮಿಷದ ವಿಜ್ಞಾನಕ್ಕೆ ಮತ್ತೆ ಸ್ವಾಗತ. ಸೊಳ್ಳೆಗಳು ಅಬ್ಬಾ, ನಮ್ಮ ಸಮ್ಮರ್ ಈವ್ನಿಂಗ್ಸ್ನ ಹಾಳು ಮಾಡೋದ್ರಲ್ಲಿ ಅವು ಎತ್ತಿದ ಕೈ ಅಲ್ವಾ? ಆದ್ರೆ ಈ ಸಣ್ಣ ಜೀವಿಗಳ ವಿರುದ್ಧದ ನಮ್ಮ ಫೈಟ್ನಲ್ಲಿ ಒಂದು ದೊಡ್ಡ ಸರ್ಪ್ರೈಸಿಂಗ್ ಟ್ವಿಸ್ಟ್ ಇದೆ ಅಂದ್ರೆ ನಂಬ್ತೀರಾ? ಬನ್ನಿ, ಈ ಇಂಟ್ರೆಸ್ಟಿಂಗ್ ಕಥೆಯೊಳಗೆ ಡೈವ್ ಮಾಡೋಣ. ಸರಿ, ಒಂದು ಕ್ಷಣ ಯೋಚಿಸಿ ನೋಡಿ. ಮನುಷ್ಯರಿಗೆ ಅತ್ಯಂತ ಮಾರಣಾಂತಿಕ ಪ್ರಾಣಿ ಯಾವುದು? ಬಹುಶಃ ಹಾವು, ಶಾರ್ಕ್, ಇಲ್ಲಾಂದ್ರೆ ಸಿಂಹ. ನಿಮ್ಮ ಉತ್ತರವನ್ನು ಮನಸ್ಸಲ್ಲಿಟ್ಕೊಳ್ಳಿ. ಉತ್ತರ ಸೊಳ್ಳೆ. ಹೌದು, ಆ ಸಣ್ಣ ಕಿರಿಕಿರಿ ಮಾಡೋ ಕೀಟನೆ. ನಂಬೋಕೆ ಸ್ವಲ್ಪ ಕಷ್ಟ ಅಲ್ವಾ? ಆದ್ರೆ ಇದು ಸತ್ಯ. ನಮ್ಮ ಭೂಮಿಯ ಮೇಲಿರೋ ಅತಿ ದೊಡ್ಡ ಹೆಲ್ತ್ ಪ್ರಾಬ್ಲಮ್ಸ್ಗಳಲ್ಲಿ ಒಂದರ ಕಡೆಗೆ ನಮ್ಮನ್ನ ಕರ್ಕೊಂಡು ಹೋಗುತ್ತೆ. ನೋಡಿ, ಇವು ಬರೀ ಕಚ್ಚೋದಷ್ಟೇ ಅಲ್ಲ. ಸೊಳ್ಳೆಗಳು ಡೆಂಗ್ಯೂ, ಝೀಕಾ, ಯೆಲ್ಲೋ ಫೀವರ್ನಂಥ ರೋಗಗಳ ವಾಹಕಗಳು. ಅಷ್ಟೇ ಅಲ್ಲ, ಪ್ರತಿ ವರ್ಷ ಕೇವಲ ಮಲೇರಿಯಾದಿಂದಲೇ ಸುಮಾರು 247 ಮಿಲಿಯನ್ ಕೇಸ್ಗಳು ದಾಖಲಾಗುತ್ತೆ. ಇದು ನಿಜಕ್ಕೂ ಒಂದು ದೊಡ್ಡ ಗ್ಲೋಬಲ್ ಕ್ರೈಸಿಸ್. ಸೊಳ್ಳೆ ಕಚ್ಚಿದಾಗ ನಮ್ಮೆಲ್ಲರ ತಲೆಗೆ ಬರೋ ಮೊದಲನೇ ಯೋಚನೆಯೇ ಇದು: ಯಾಕೆ ಈ ಎಲ್ಲಾ ಸೊಳ್ಳೆಗಳನ್ನೇ ಖಾಲಿ ಮಾಡ್ಬಿಡಬಾರ್ದು? ಸಮಸ್ಯೆ ಮುಗ್ದೋಗುತ್ತೆ ಅಲ್ವಾ? ಆದ್ರೆ ವಿಜ್ಞಾನಿಗಳು ಇದಕ್ಕೆ ಒಂದು ವಿಚಿತ್ರವಾದ ಪ್ಲಾನ್ ಮಾಡಿದ್ದಾರೆ. ಅವುಗಳನ್ನ ನಾಶ ಮಾಡೋದು ಬಿಟ್ಟು ಅದಕ್ಕೆ ಸಂಪೂರ್ಣವಾಗಿ ವಿರುದ್ಧವಾದದ್ದನ್ನ ಮಾಡೋಕೆ ಹೊರಟಿದ್ದಾರೆ ರೆಡಿಯಾಗಿ. ಯಾಕೆಂದ್ರೆ ಇದು ನಿಮ್ಗೆ ಶಾಕ್ ಕೊಡ್ಬೋದು. ಆ ಪ್ಲಾನ್ ಏನಪ್ಪಾ ಅಂದ್ರೆ, ಕೋಟಿಗಟ್ಲೆ ಹೊಸ ಸ್ಪೆಷಲ್ ಸೊಳ್ಳೆಗಳನ್ನ ಕಾಡಿಗೆ ಬಿಡೋದು. ಹೌದು, ನೀವು ಕೇಳಿಸ್ಕೊಂಡಿದ್ದು ಸರಿನೇ. ಸೊಳ್ಳೆಗಳ ಪ್ರಾಬ್ಲಮ್ ಸಾಲ್ವ್ ಮಾಡಕ್ಕೆ ಇನ್ನಷ್ಟು ಸೊಳ್ಳೆಗಳನ್ನೇ ಸೃಷ್ಟಿಸೋದು. ಏನೋ ಹೇಗೆ ಅಂತ ಯೋಚಿಸ್ತಾ ಇದ್ದೀರಾ? ಕೇಳೋಕೆ ಹುಚ್ಚತನದ ಹಾಗೆ ಇರ್ಬೋದು, ಆದರೆ ಅದರ ಹಿಂದಿರೋ ವಿಜ್ಞಾನ ಅರ್ಥ ಆದ್ಮೇಲೆ ಖಂಡಿತ ಇಲ್ಲ. ಸರಿ, ಹಾಗಾದ್ರೆ ಏನಿದು ಇದರ ಹಿಂದಿನ ಸೀಕ್ರೆಟ್? ಹಾಗಾದ್ರೆ ಬನ್ನಿ, ಈ ಕಥೆಯ ಹೀರೋನ ಭೇಟಿಯಾಗೋಣ. ಇದರ ಹೆಸರು ವೊಲ್ಬಾಕಿಯಾ. ಇದು ನೈಸರ್ಗಿಕವಾಗಿ ಸಿಗುವ ಒಂದು ಬ್ಯಾಕ್ಟೀರಿಯಾ. ಇದು ಸೊಳ್ಳೆಗಳ ದೇಹದೊಳಗೆ ಒಂದು ರೀತಿ ವೈರಸ್ ಬ್ಲಾಕರ್ ತರ ಕೆಲಸ ಮಾಡುತ್ತೆ. ಇದು ಹೇಗೆ ಕೆಲಸ ಮಾಡುತ್ತೆ ಅನ್ನೋದೇ ಒಂದು ಜಾಣ್ಮೆ. ವೊಲ್ಬಾಕಿಯಾ ಬ್ಯಾಕ್ಟೀರಿಯಾ ಸೊಳ್ಳೆಯ ದೇಹದೊಳಗೆ ಡೆಂಗ್ಯೂನಂತಹ ವೈರಸ್ಗಳ ಜೊತೆ ಜಾಗಕ್ಕಾಗಿ ಸ್ಪರ್ಧೆ ಮಾಡುತ್ತೆ. ಸಿಂಪಲ್ ಆಗಿ ಹೇಳ್ಬೇಕಂದ್ರೆ, ಬ್ಯಾಕ್ಟೀರಿಯಾ ಇದ್ರೆ ವೈರಸ್ಗಳಿಗೆ ಜಾಗಾನೇ ಇರಲ್ಲ. ಹಾಗಾದ್ರೆ ಈ ಒಳ್ಳೆಯ ಬ್ಯಾಕ್ಟೀರಿಯಾ ಹೇಗೆ ಹರಡುತ್ತೆ? ಇಲ್ಲಿ ನೋಡಿ, ಇದರಲ್ಲೇ ಮ್ಯಾಜಿಕ್ ಇರೋದು. ವೊಲ್ಬಾಕಿಯಾ ಇರೋ ಗಂಡು ಸೊಳ್ಳೆ ಸೋಂಕಿಲ್ಲದ ಹೆಣ್ಣಿನ ಜೊತೆ ಸೇರಿದ್ರೆ ಮೊಟ್ಟೆಗಳು ಮರಿಯಾಗಲ್ಲ. ಆದ್ರೆ ವೊಲ್ಬಾಕಿಯಾ ಇರೋ ಹೆಣ್ಣು ಸೊಳ್ಳೆ ಯಾರ ಜೊತೆ ಸೇರಿದ್ರೂ ಅದರ ಎಲ್ಲ ಮರಿಗಳಿಗೂ ಈ ಬ್ಯಾಕ್ಟೀರಿಯಾ ಪಾಸ್ ಆಗುತ್ತೆ. ಅಂದ್ರೆ ಪ್ರತಿ ಜನರೇಷನಲ್ಲೂ ವೊಲ್ಬಾಕಿಯಾ ಇರೋ ಸೊಳ್ಳೆಗಳ ಸಂಖ್ಯೆ ಜಾಸ್ತಿ ಆಗ್ತಾನೆ ಹೋಗುತ್ತೆ. ಸರಿ, ಇದೆಲ್ಲ ಥಿಯರಿಯಲ್ಲಿ ಕೇಳೋಕ್ ಚೆನ್ನಾಗಿದೆ, ಆದರೆ ನಿಜ ಜೀವನದಲ್ಲಿ, ರಿಯಲ್ ವರ್ಲ್ಡ್ನಲ್ಲಿ ಇದು ವರ್ಕ್ ಆಗುತ್ತಾ? ಬನ್ನಿ, ಪ್ರೂಫ್ ನೋಡೋಣ. ಖಂಡಿತ ವರ್ಕ್ ಆಗತ್ತೆ. ಇಂಡೋನೇಷ್ಯಾದಲ್ಲಿ ನಡೆಸಿದ ಒಂದು ದೊಡ್ಡ ಸ್ಟಡಿಯಲ್ಲಿ ಡೆಂಗ್ಯೂ ಕೇಸ್ಗಳು 77.1% ಕಡಿಮೆ ಆಗಿದೆ. ಇದು ನಿಜವಾಗ್ಲೂ ಒಂದು ದೊಡ್ಡ ಸಕ್ಸಸ್. ಆದ್ರೆ ನಿಲ್ಲಿ, ಕಥೆ ಇನ್ನೂ ಮುಗಿದಿಲ್ಲ. ಕೊಲಂಬಿಯಾದಲ್ಲಿ ರಿಸಲ್ಟ್ಸ್ ಇದಕ್ಕಿಂತನೂ ಮೈಂಡ್ ಬ್ಲೋಯಿಂಗ್ ಆಗಿತ್ತು. ಈ ಚಾಟ್ ನೋಡಿ. ಕೊಲಂಬಿಯಾದ ಅಬುರಾ ಕಣಿವೆಯಲ್ಲಿ ವೊಲ್ಬಾಕಿಯಾ ಸೊಳ್ಳೆಗಳನ್ನು ರಿಲೀಸ್ ಮಾಡಿದಾಗ ಡೆಂಗ್ಯೂ ಕೇಸ್ಗಳು 97% ಡ್ರಾಪ್ ಆಯಿತು. ಅದೇ ಸಮಯದಲ್ಲಿ ಬೇರೆ ಕಡೆ ಡೆಂಗ್ಯೂ ಕೇಸ್ಗಳು ರೆಕಾರ್ಡ್ ಮಟ್ಟದಲ್ಲಿ ಏರ್ತಾ ಇತ್ತು. ಈ ಕಂಪ್ಯಾರಿಸನ್ ಈ ಮೆಥಡ್ನ ಪವರ್ ಏನು ಅಂತ ತೋರಿಸುತ್ತೆ. ಸರಿ, ಇದು ವರ್ಕ್ ಆಗತ್ತೆ ಅಂತ ಗೊತ್ತಾಯ್ತು. ಆದರೆ ನಮ್ಮೆಲ್ಲರ ಮನಸ್ಸಲ್ಲಿ ಒಂದು ಇಂಪಾರ್ಟೆಂಟ್ ಪ್ರಶ್ನೆ ಬರುತ್ತೆ. ಈ ರೀತಿ ಬ್ಯಾಕ್ಟೀರಿಯಾ ಇರೋ ಕೀಟಗಳನ್ನ ಎಲ್ಲೆಡೆ ಬಿಡೋದು ಸೇಫಾ? ಚಿಂತೆ ಮಾಡಬೇಡಿ. ವೊಲ್ಬಾಕಿಯಾ ಅನ್ನೋದು ಲ್ಯಾಬ್ನಲ್ಲಿ ಸೃಷ್ಟಿಸಿದ ಹೊಸ ವಸ್ತು ಏನಲ್ಲ. ನಿಜ ಹೇಳ್ಬೇಕಂದ್ರೆ, ಈ ಚಾರ್ಟ್ ತೋರಿಸೋ ಹಾಗೆ ಪ್ರಕೃತಿಯಲ್ಲಿರೋ ಸುಮಾರು ಅರ್ಧದಷ್ಟು ಕೀಟಗಳಲ್ಲಿ ಈಗಾಗಲೇ ವೊಲ್ಬಾಕಿಯಾ ನ್ಯಾಚುರಲ್ ಆಗಿ ಇರುತ್ತೆ. ಇದು ನಮ್ಮ ಪರಿಸರದ ಒಂದು ಭಾಗನೇ. ಇನ್ನೂ ಸಿಂಪಲ್ ಆಗಿ ಹೇಳಬೇಕು ಅಂದ್ರೆ, ನಮ್ಮ ಮನೆ ಸುತ್ತಮುತ್ತ ಇರೋ ಕಾಮನ್ ಸೊಳ್ಳೆಗಳಲ್ಲಿ ಕೂಡ ವೊಲ್ಬಾಕಿಯಾ ಇರ್ಬೋದು. ನಮಗೆ ಈಗಾಗಲೇ ಅದರ ಕಡಿತಡ ಅನುಭವ ಆಗಿರ್ಬೋದು ಮತ್ತು ಅದರಿಂದ ನಮಗೆ ಯಾವುದೇ ಹಾನಿಯೇ ಆಗಿಲ್ಲ. ಸೊ ಇದು ಕಂಪ್ಲೀಟ್ ಆಗಿ ಸೇಫ್. ಈ ಸಕ್ಸಸ್ಸಿಂದಾಗಿ ಈಗ ಈ ಯೋಜನೆಯನ್ನ ದೊಡ್ಡ ಮಟ್ಟಿಗೆ ತಗೊಂಡೋಗ್ತಾ ಇದ್ದಾರೆ. ಬ್ರೆಜಿಲ್ನಲ್ಲಿ ಒಂದು ಹೊಸ ಫ್ಯಾಕ್ಟರಿ ಪ್ರತಿ ವಾರ 100 ಮಿಲಿಯನ್ ವೊಲ್ಬಾಕಿಯಾ ಸೊಳ್ಳೆಗಳನ್ನ ಪ್ರೊಡ್ಯೂಸ್ ಮಾಡಲಿದೆ. ಇದು ಡೆಂಗ್ಯೂ ಮತ್ತು ಝೀಕಾ ವಿರುದ್ಧದ ಹೋರಾಟದಲ್ಲಿ ಒಂದು ಗೇಮ್ ಚೇಂಜರ್. ವಿಜ್ಞಾನವು ಹೇಗೆ ಕ್ರಿಯೇಟಿವ್ ಆಗಿ ದೊಡ್ಡ ದೊಡ್ಡ ಪ್ರಾಬ್ಲಮ್ಗಳನ್ನ ಸಾಲ್ವ್ ಮಾಡ್ಬೋದು ಅನ್ನೋದಕ್ಕೆ ಇದೊಂದು ಅದ್ಭುತ ಉದಾಹರಣೆ. ಈಗ ನಿಮ್ಮ ಟರ್ನ್. ವಿಜ್ಞಾನ ಮುಂದೆ ಯಾವ ಅಸಾಧ್ಯ ಅನಿಸೋ ಸಮಸ್ಯೆಯನ್ನ ಬಗೆಹರಿಸಬೇಕು ಅಂತ ನಿಮ್ಗೆ ಅನ್ಸುತ್ತೆ? ಈ ಮಾಹಿತಿ ಇಷ್ಟ ಆಗಿದ್ರೆ ಲೈಕ್ ಬಟನ್ ಹಿಟ್ ಮಾಡಿ, ಎಲ್ಲರ ಜೊತೆ ಶೇರ್ ಮಾಡಿ ಮತ್ತು ಹೆಚ್ಚಿನ ವಿಶ್ಲೇಷಣೆಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅಭಿಪ್ರಾಯಗಳನ್ನ ಕೆಳಗೆ ಕಾಮೆಂಟ್ ಮಾಡಿ.